ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ ಮೀನರಾಶಿಯ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಆರೋಗ್ಯ. ಗ್ರಹಗಳು ನಿಮ್ಮನ್ನು ಆಶೀರ್ವದಿಸುವ ಮನಸ್ಥಿತಿಯಲ್ಲಿರುವ ಈ ತಿಂಗಳು ನಿಮ್ಮ ಆರೋಗ್ಯಕ್ಕೆ ಉತ್ತಮ ಶಕುನವಾಗಿದೆ. ಈ ಅವಧಿಯಲ್ಲಿ ಸಂಧಿವಾತದಂತಹ ದೀರ್ಘಕಾಲದ ಕಾಯಿಲೆಗಳು ಮತ್ತು ಮಲಬದ್ಧತೆ ಮುಂತಾದ ಹೊಟ್ಟೆಯ ದೂರುಗಳಿಗೆ ಯಾವುದೇ ಪ್ರವೃತ್ತಿಯು ಹೆಚ್ಚು ನಿವಾರಣೆಯಾಗುತ್ತದೆ. ಸಾಮಾನ್ಯ ರೀತಿಯ ಮುನ್ನೆಚ್ಚರಿಕೆಗಳು ಅಂತಹ ತೊಂದರೆಗಳಿಂದ ಉಂಟಾಗುವ ತೊಂದರೆಗಳನ್ನು ಕನಿಷ್ಠವಾಗಿ ಖಚಿತಪಡಿಸುತ್ತವೆ. ಜ್ವರ ಅಥವಾ ಉರಿಯೂತದಂತಹ ಹಠಾತ್ ತೀವ್ರ ಕಾಯಿಲೆಗಳ ಆಕ್ರಮಣಕ್ಕೂ ಸಹ ಇದೇ ರೀತಿ ಪರಿಹಾರವಾಗುತ್ತದೆ. ವಾಸ್ತವವಾಗಿ ಈ ಅವಧಿಯು ಯಾವುದೇ ರೀತಿಯ ಗಂಭೀರ ಆರೋಗ್ಯ ಅಪಾಯವನ್ನು ಸೂಚಿಸುವುದಿಲ್ಲ. ಸರಳವಾದ ಸಾಮಾನ್ಯ ಆರೈಕೆ ಉತ್ತಮ ಆರೋಗ್ಯವನ್ನು ಖಚಿತಪಡಿಸುತ್ತದೆ. ಹಣಕಾಸು. ಈ ತಿಂಗಳು ಗ್ರಹಗಳಿಂದ ಬರುವ ಶಕುನದಲ್ಲಿ ನಿಮ್ಮ ಹಣಕಾಸಿನ ನಿರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಏನೂ ಉತ್ತೇಜನಕಾರಿಯಾಗಿರುವುದಿಲ್ಲ. ಈ ತಿಂಗಳು ಯಾವುದೇ ಮೊಕದ್ದಮೆ ಅಥವಾ ವಿವಾದವು ನಿಮ್ಮ ವಿರುದ್ಧ ನಿರ್ಧರಿಸಲ್ಪಡುತ್ತದೆ. ನೀವು ಮಾಡಲು ಆಶಿಸಬಹುದಾದ ಅತ್ಯುತ್ತಮ ವಿಷಯವೆಂದರೆ ಅಂತಹ ಯಾವುದೇ ವಿಷಯದ ಬಗ್ಗೆ ನಿರ್ಧಾರವನ್ನು ನಂತರದ ಮತ್ತು ಹೆಚ್ಚು ಅನುಕೂಲಕರ ಅವಧಿಗೆ ಮುಂದೂಡಬೇಕಾಗುತ್ತದೆ. ಇದಲ್ಲದೆ ನಿಮ್ಮಲ್ಲಿ ಕೆಲವರು ನಿಮ್ಮ ಕಿರಿಯರು, ಕೆಲಸಗಾರರು ಅಥವಾ ಸಾಮಾಜಿಕ ಸ್ಥಳದಲ್ಲಿ ನಿಮಗಿಂತ ಕೆಳಗಿನ ಜನರನ್ನು ವೈಯಕ್ತಿಕ ಉದ್ದೇಶಗಳಿಗಾಗಿ ತೀವ್ರವಾಗಿ ಶೋಷಿಸಲು ಪ್ರೇರೇಪಿಸುವ ಕೆಟ್ಟ ಪ್ರವೃತ್ತಿಯಿಂದ ಪ್ರಭಾವಿತರಾಗಬಹುದು. ಇದಕ್ಕೆ ತೀವ್ರ ಪ್ರತಿರೋಧ ಎದುರಾಗುತ್ತದೆ ಮತ್ತು ಅತ್ಯಂತ ಅಹಿತಕರ ಪರಿಸ್ಥಿತಿ ಉಂಟಾಗಬಹುದು. ಅಂತಹ ಪ್ರವೃತ್ತಿಗಳನ್ನು ದೃಢವಾಗಿ ನಿಗ್ರಹಿಸಿ. ವಿಫಲವಾದರೆ ನೀವೇ ಹೊಣೆಗಾರರಾಗಬೇಕಾಗುತ್ತದೆ. ವೃತ್ತಿ. ನೀವು ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಕಾರ್ಯನಿರ್ವಹಿಸಲು ಮತ್ತು ನಿಮ್ಮ ವೃತ್ತಿಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಾಗುವ ಅತ್ಯುತ್ತಮ ತಿಂಗಳು. ಈ ತಿಂಗಳು ನೀವು ನಾಯಕತ್ವದ ಗುಣಮಟ್ಟವನ್ನು ಹೊಂದಿರುತ್ತೀರಿ. ಅದು ನಿಮ್ಮ ಕಿರಿಯರು ಮತ್ತು ಅಧೀನ ಅಧಿಕಾರಿಗಳ ಸೇವೆಯಿಂದ ಅತ್ಯುತ್ತಮ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತವೆ. ಕೆಲಸದ ಹೊರೆ ತುಂಬಾ ಭಾರವಾಗಿರುವುದಿಲ್ಲ ಮತ್ತು ಆದರೆ ನಿಮ್ಮ ನಿರೀಕ್ಷಿತ ಲಾಭಗಳಲ್ಲಿ ಹೆಚ್ಚಿನವು ಸಾಕಾರಗೊಳ್ಳುತ್ತವೆ. ಸಾಕಷ್ಟು ಪ್ರಯೋಜನಕಾರಿ ಪ್ರಯಾಣವೂ ಇರುತ್ತದೆ. ಅತ್ಯಂತ ಅನುಕೂಲಕರ ದಿಕ್ಕು ಪೂರ್ವ. ವಯಸ್ಸಾದ ವ್ಯಕ್ತಿಯು ನಿಮಗೆ ಸಹಾಯ ಮಾಡುವ ಸಾಧ್ಯತೆಗಳಿವೆ. ಅದು ನಿಮ್ಮ ವೃತ್ತಿಜೀವನದ ನಿರೀಕ್ಷೆಗಳನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ನೀವು ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಪಡೆಯಬೇಕಾದ ಅತ್ಯುತ್ತಮ ತಿಂಗಳು ಇದು. ಶಿಕ್ಷಣ. ಗ್ರಹಗಳು ನಿಮ್ಮನ್ನು ಆಶೀರ್ವದಿಸಲು ಹೊರಟಿರುವುದರಿಂದ ಶಿಕ್ಷಣದಲ್ಲಿ ನಿಮ್ಮ ಅನ್ವೇಷಣೆಗಳಲ್ಲಿ ಇದು ಅತ್ಯುತ್ತಮ ತಿಂಗಳು. ತಾಂತ್ರಿಕ ವಿದ್ಯಾರ್ಥಿಗಳು ಕೌಶಲ್ಯ ಮತ್ತು ಕೌಶಲ್ಯವನ್ನು ಒಳಗೊಂಡ ಕೆಲವು ಅತ್ಯುತ್ತಮ ಸಾಧನೆಗಳನ್ನು ಮಾಡುತ್ತಾರೆ. ವಾಸ್ತವವಾಗಿ ನಿಮ್ಮಲ್ಲಿ ಕೆಲವರು ಗಮನಾರ್ಹ ಯಶಸ್ಸನ್ನು ಗಳಿಸಬಹುದು. ಪಠ್ಯಪುಸ್ತಕಗಳೊಂದಿಗೆ ನಿಮ್ಮ ಕಾರ್ಯಕ್ಷಮತೆ ಕನಿಷ್ಠ ಪಕ್ಷ ಉತ್ತೀರ್ಣರಾಗಬಹುದು. ಕಲೆ ಮತ್ತು ಹೋಟೆಲ್ ನಿರ್ವಹಣಾ ವಿದ್ಯಾರ್ಥಿಗಳು ಸಹ ತಮ್ಮ ವಿಷಯಗಳಲ್ಲಿ ಸಾಕಷ್ಟು ಉತ್ತಮವಾಗಿ ಎದುರಿಸುತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳು ಕನಿಷ್ಠ ಸಾಮಾನ್ಯ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಯಶಸ್ಸನ್ನು ಎದುರು ನೋಡಬಹುದು. ಪ್ರಯಾಣ. ಗ್ರಹಗಳಿಂದ ಬರುವ ಶಕುನವು ಇದರ ಬಗ್ಗೆ ಸ್ಪಷ್ಟವಾಗಿರುವುದರಿಂದ ಪ್ರಯಾಣದಿಂದ ಲಾಭದ ನಿರೀಕ್ಷೆ ಹೆಚ್ಚು ಪ್ರಕಾಶಮಾನವಾಗಿರುವುದಿಲ್ಲ. ನಿಮ್ಮ ಉದ್ಯೋಗ ಅಥವಾ ವ್ಯವಹಾರ ಸಂಬಂಧಿತ ಪ್ರಯಾಣವು ನಿಮಗೆ ಬರುವ ಯಶಸ್ಸಿನಲ್ಲಿ ಬಹಳ ಕಡಿಮೆ ಇರುತ್ತದೆ. ಯಾವುದೇ ತೊಂದರೆಗಳಿದ್ದರೆ ಪರಿಸ್ಥಿತಿಯನ್ನು ಸರಿಪಡಿಸಲು ನೀವು ತೆಗೆದುಕೊಳ್ಳಬಹುದಾದ ಯಾವುದೇ ಉಪಕ್ರಮಗಳೂ ಸಹ ಯಶಸ್ವಿಯಾಗುವುದಿಲ್ಲ. ಕುಟುಂಬದೊಂದಿಗೆ ರಜಾದಿನದಂತೆ ನೀವು ಸಂತೋಷಕ್ಕಾಗಿ ನಿಮ್ಮದೇ ಆದ ಕೆಲವು ಪ್ರವಾಸಗಳನ್ನು ಸಹ ಮಾಡುತ್ತೀರಿ. ಆದರೆ ಹೇಗಾದರೂ ಇದು ತುಂಬಾ ಮೋಜಿನ ಸಂಗತಿಯಾಗಿರುವುದಿಲ್ಲ. ನೀವು ಮನೆಯಿಂದ ತುಂಬಾ ದೂರ ಹೋಗುವ ಸಾಧ್ಯತೆಯೂ ಇಲ್ಲ. ಕುಟುಂಬ. ಈ ತಿಂಗಳು
ಗ್ರಹಗಳಿಂದ ಬರುವ ಶಕುನದಲ್ಲಿ ನಿಮ್ಮ ಕುಟುಂಬ ಭವಿಷ್ಯಕ್ಕೆ ತುಂಬ ಕಡಿಮೆ ಸಂತೋಷವಿದೆ. ಪರಸ್ಪರ ಕಾಳಜಿ ವಹಿಸದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯದಿಂದ ಕುಟುಂಬದ ವಾತಾವರಣವು ಕಲುಷಿತಗೊಳ್ಳುವ ಸೂಚನೆಗಳಿವೆ. ಅಂತಹ ವಾತಾವರಣದಲ್ಲಿ ನಿಮ್ಮಲ್ಲಿ ಕೆಲವರಿಗೆ ನಿಮ್ಮ ಹಿರಿಯರೊಂದಿಗೆ ಗಂಭೀರ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆಗಳಿವೆ. ನಿಮ್ಮ ಕಷ್ಟಗಳನ್ನು ಇನ್ನಷ್ಟು ಹೆಚ್ಚಿಸಲು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧಗಳು ಸಹ ಜಟಿಲವಾಗಬಹುದು. ಮಕ್ಕಳು ಸಹ ಕಿರಿಕಿರಿ ಉಂಟು ಮಾಡಬಹುದು. ಅವರು ತಮ್ಮ ಅಧ್ಯಯನ ಮತ್ತು ಇತರ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸದಿರಬಹುದು. ನೀವು ಅವರ ವ್ಯವಹಾರಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುವುದು. ಮಾತ್ರವಲ್ಲದೆ ನಿಮ್ಮ ವಿವಿಧ ಸಂಬಂಧಿಕರೊಂದಿಗಿನ ಉದ್ವಿಗ್ನತೆಯನ್ನು ನಿಯಂತ್ರಿಸಲು ಸಹ ಶ್ರಮಿಸಬೇಕಾಗುತ್ತದೆ. ಮಕ್ಕಳು. ಈ ತಿಂಗಳಲ್ಲಿ ಮಕ್ಕಳು ಪೋಷಕರಿಗೆ ವಿವಿಧ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೆ. ಆದರೆ ಅವರಲ್ಲಿ ಕೆಲವರು ತಮ್ಮ ಅನ್ವೇಷಣೆಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ, ಏಕೆಂದರೆ ಗ್ರಹಗಳು ಅನುಕೂಲಕರವಾಗಿರುತ್ತವೆ. ಪ್ರತಿಭಾನ್ವಿತರು ಪ್ರತಿಭೆಗೆ ಅವಕಾಶವನ್ನು ಕಂಡುಕೊಳ್ಳಬಹುದು ಮತ್ತು ತಮ್ಮ ಅನ್ವೇಷಣೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. ನಾಯಕತ್ವದ ಗುಣಗಳನ್ನು ಹೊಂದಿರುವವರು ಇದನ್ನು ಉತ್ತಮ ಬಳಕೆಗೆ ತರುವ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ಈ ಪ್ರಕ್ರಿಯೆಯಲ್ಲಿ ತಮ್ಮ ಘನತೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುತ್ತಾರೆ. ಹೆಚ್ಚಿನ ಮಕ್ಕಳು ಹಲವಾರು ಉತ್ತಮ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಾರೆ. ಆದರೂ ಇದು ಒಂದು ಮಿಶ್ರಿತ ಆಶೀರ್ವಾದವಾಗುವುದಿಲ್ಲ, ಏಕೆಂದರೆ ಅವರು ಅಧಿಕಾರದ ಬಗ್ಗೆ ಒಂದು ನಿರ್ದಿಷ್ಟ ನಿರ್ಲಕ್ಷ್ಯವನ್ನು ಪ್ರದರ್ಶಿಸುತ್ತಾರೆ ಮತ್ತು ಅಶಿಸ್ತಿನ ರೀತಿಯಲ್ಲಿ ವರ್ತಿಸುತ್ತಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಸಾಮಾನ್ಯವಾಗಿರಲಿದೆ. ತಿಂಗಳ ಆರಂಭದಲ್ಲಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಡೆತಡೆಗಳು ಉಂಟಾಗಬಹುದು, ಆದರೆ ನಿಮ್ಮ ಪ್ರೀತಿಪಾತ್ರರು ನಿಮ್ಮನ್ನು ಬೆಂಬಲಿಸುತ್ತಾರೆ. ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಸಹೋದ್ಯೋಗಿಗಳು ಸಹ ಸಹಾಯಕರಾಗುತ್ತಾರೆ. ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ವಿವಾದಗಳು ನಿಮ್ಮ ಚಿಂತೆಗಳನ್ನು ಹೆಚ್ಚಿಸಬಹುದು ಮತ್ತು ನೀವು ಕಾನೂನು ಕ್ರಮ ಕೈಗೊಳ್ಳಬೇಕಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ನೀವು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ತಿಂಗಳ 2ನೇ ವಾರವು ನಿಮಗೆ ಪರಿಹಾರದಿಂದ ತುಂಬಿರುತ್ತದೆ ಮತ್ತು ಉದ್ಯೋಗದಲ್ಲಿರುವವರು ಹೆಚ್ಚುವರಿ ಆದಾಯದ ಮೂಲಗಳನ್ನು ಪಡೆಯುತ್ತಾರೆ. ವ್ಯವಹಾರದಲ್ಲಿ ನೀವು ಲಾಭ ಪಡೆಯುವ ಸಾಧ್ಯತೆಯಿದೆ. ತಿಂಗಳ ಮಧ್ಯದಲ್ಲಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವು ದುಬಾರಿಯಾಗಬಹುದು, ಆದ್ದರಿಂದ ಆಹಾರದ ಬಗ್ಗೆ ಗಮನ ಹರಿಸುವುದು ಮುಖ್ಯ. ದೇಶೀಯ ವಿವಾದಗಳು ಸಹ ನಿಮ್ಮನ್ನು ಕಾಡಬಹುದು. ಇದರ ಪರಿಹಾರಕ್ಕಾಗಿ ನೀವು ತಾಳ್ಮೆಯಿಂದಿರಬೇಕು. ತಿಂಗಳ ದ್ವಿತೀಯಾರ್ಧದಲ್ಲಿ ಮಾನಸಿಕ ಮತ್ತು ದೈಹಿಕ ಆಯಾಸ ಹೆಚ್ಚಾಗಬಹುದು. ಪ್ರೇಮ ಜೀವನದಲ್ಲಿ ತಪ್ಪು ಗ್ರಹಿಕೆಯನ್ನು ತೆಗೆದುಹಾಕಲು ನೀವು ಉಪಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ವೈವಾಹಿಕ ಜೀವನದಲ್ಲಿ ಕಾರ್ಯನಿರತರಾಗಿದ್ದರೂ ನೀವು ನಿಮ್ಮ ಸಂಗಾತಿಗಾಗಿ ಸಮಯ ತೆಗೆದುಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.